ಈ ವಿಡಿಯೋದಲ್ಲಿ ಜೆಇಇ ಅಡ್ವಾನ್ಸ್ 2026 ಪರೀಕ್ಷೆಗೆ ನೋಂದಣಿಯನ್ನು ಪೂರ್ಣಗೊಳಿಸುವ ಹಂತಗಳ ಮೂಲಕ ನಾವು ನಿಮಗೆ ಮಾರ್ಗದರ್ಶನ ನೀಡುತ್ತೇವೆ. ಈ ವಿಡಿಯೋದಲ್ಲಿ ತೋರಿಸಿರುವ ಸೂಚನೆಗಳು ಜೆಇಇ ಮುಖ್ಯ 2026 ಪರೀಕ್ಷೆಯನ್ನು ಬರೆದಿರುವ ಮತ್ತು ಜೆಇಇ ಅಡ್ವಾನ್ಸ್ 2026 ಬರೆಯಲು ಅರ್ಹತೆ ಪಡೆದಿರುವ ಅಭ್ಯರ್ಥಿಗಳಿಗೆ ಅನ್ವಯಿಸುತ್ತವೆ. ನಿಮ್ಮ ಅರ್ಜಿಯನ್ನು ಭರ್ತಿ ಮಾಡುವಾಗ ದಯವಿಟ್ಟು ಮಾರ್ಗಸೂಚಿಗಳನ್ನು ಎಚ್ಚರಿಕೆಯಿಂದ ಅನುಸರಿಸಿ. ಡೇಟಾ ಸಲ್ಲಿಕೆ ಪೂರ್ಣಗೊಂಡ ನಂತರ ಈ ಪ್ರಕ್ರಿಯೆಯಲ್ಲಿ ಹಲವಾರು ಹಂತಗಳನ್ನು ಬದಲಾಯಿಸಲಾಗುವುದಿಲ್ಲ. ಆದ್ದರಿಂದ ಡೇಟಾವನ್ನು ಸಲ್ಲಿಸುವ ಮೊದಲು ಎಚ್ಚರಿಕೆ ವಹಿಸಲಾಗುತ್ತದೆ. ನೋಂದಣಿ ಪ್ರಕ್ರಿಯೆಯ ವಿವಿಧ ಹಂತಗಳಲ್ಲಿ ಜೆಇಇ ಅಡ್ವಾನ್ಸ್ 2026 ರ ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿರುವ https://gidva.ac.in ನ ಜೆಇಇ ಅಡ್ವಾನ್ಸ್ 2026 ರ ಮಾಹಿತಿ ಕರಪತ್ರವನ್ನು ಡೌನ್ಲೋಡ್ಗಳು ಅಥವಾ ತ್ವರಿತ ಲಿಂಕ್ಗಳ ಅಡಿಯಲ್ಲಿ ಪರಿಶೀಲಿಸಲು ನಿಮ್ಮನ್ನು ಪ್ರೋತ್ಸಾಹಿಸಲಾಗುತ್ತದೆ. ಜೆಇಇ ಮುಖ್ಯ 2026 ಅರ್ಹ ಅಭ್ಯರ್ಥಿಗಳಿಗೆ ಆನ್ಲೈನ್ ನೋಂದಣಿ ಅಡಿಯಲ್ಲಿ ಮುಖ್ಯ ಪುಟದಲ್ಲಿರುವ ಪ್ರಮುಖ ಪ್ರಕಟಣೆಗಳನ್ನು ನೋಡಿ. ಕಿತ್ತಳೆ ಬಣ್ಣದಲ್ಲಿ ತೋರಿಸಿರುವ ಇಲ್ಲಿ ಕ್ಲಿಕ್ ಮಾಡಿ ಪಠ್ಯವನ್ನು ಒತ್ತಿರಿ. ನಂತರ ನಿಮ್ಮನ್ನು ಜೆಇಇ ಸುಧಾರಿತ 2026 ನೋಂದಣಿ ಪೋರ್ಟಲ್ಗೆ ಮರುನಿರ್ದೇಶಿಸಲಾಗುತ್ತದೆ. ಅದು https://gidva.nic.in/applicant. ವೆಬ್ಸೈಟ್ನ ಎಡಭಾಗದಲ್ಲಿ ತೋರಿಸಿರುವ ಕ್ಯಾಂಡಿಡೇಟ್ ಲಾಗಿನ್ ವಿಂಡೋದಲ್ಲಿ ಈ ಪುಟದಲ್ಲಿ ನಿಮ್ಮ ಜೆಇಇ ಮುಖ್ಯ 2026 ಅರ್ಜಿ ಸಂಖ್ಯೆ, ಜೆಇಇ ಮುಖ್ಯ ಪಾಸ್ವರ್ಡ್ ಮತ್ತು ಪುಟದಲ್ಲಿ ತೋರಿಸಿರುವ ಭದ್ರತಾ ಪಿನ್ ಅನ್ನು ನಮೂದಿಸಿ. ಮುಂದುವರಿಯಲು ಲಾಗಿನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಯಶಸ್ವಿ ಲಾಗಿನ್ ನಂತರ ಜೆಇಇ ಸುಧಾರಿತ 2026 ಆನ್ಲೈನ್ ನೋಂದಣಿಗೆ ಪ್ರಮುಖ ಸೂಚನೆಗಳನ್ನು ಹೊಂದಿರುವ ಪುಟವನ್ನು ನಿಮಗೆ ತೋರಿಸಲಾಗುತ್ತದೆ. ಮುಂದುವರಿಯುವ ಮೊದಲು ದಯವಿಟ್ಟು ಮಾಹಿತಿಯನ್ನು ಎಚ್ಚರಿಕೆಯಿಂದ ಓದಿ. ಜೆಇಇ ಸುಧಾರಿತ ನೋಂದಣಿ ವಿಧಾನವು 3 ಪ್ರಮುಖ ಹಂತಗಳನ್ನು ಒಳಗೊಂಡಿದೆ. ಮೊದಲ ಹಂತ ಜೆಇಇ ಸುಧಾರಿತ 2026 ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡುವುದು. ಎರಡನೇ ಹಂತ ಸ್ಕ್ಯಾನ್ ಮಾಡಿದ ಪ್ರಮಾಣಪತ್ರಗಳನ್ನು ಅಪ್ಲೋಡ್ ಮಾಡುವುದು. ಮೂರನೇ ಹಂತ ನೋಂದಣಿ ಶುಲ್ಕವನ್ನು ಪಾವತಿಸುವುದು. ನೋಂದಣಿ ಶುಲ್ಕವನ್ನು ಯಶಸ್ವಿಯಾಗಿ ಪಾವತಿಸಿದ ನಂತರವೇ ಜೆಇಇ ಸುಧಾರಿತ 2026ಗಾಗಿ ನಿಮ್ಮ ನೋಂದಣಿ ಪೂರ್ಣಗೊಂಡಿದೆ ಎಂದು ಪರಿಗಣಿಸಲಾಗುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನೋಂದಣಿ ಶುಲ್ಕವನ್ನು ಪಾವತಿಸಿದ ಅಭ್ಯರ್ಥಿಗಳಿಗೆ ಮಾತ್ರ ಪ್ರವೇಶ ಪತ್ರವನ್ನು ನೀಡಲಾಗುತ್ತದೆ. ಈ ಪುಟದಲ್ಲಿ ವಿವರಿಸಿರುವ ಸೂಚನೆಗಳು ಮತ್ತು ಕಾರ್ಯವಿಧಾನಗಳನ್ನು ಓದಿದ ನಂತರ ನಾನು ಮೇಲಿನ ಸೂಚನೆಗಳು ಮತ್ತು ಕಾರ್ಯವಿಧಾನವನ್ನು ಓದಿದ್ದೇನೆ ಎಂದು ದೃಢೀಕರಿಸುವ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಪುಟದ ಕೆಳಭಾಗದಲ್ಲಿ ತೋರಿಸಿರುವ ಆನ್ಲೈನ್ನಲ್ಲಿ ನೋಂದಾಯಿಸಲು ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮನ್ನು ಜೆಇಇ ಸುಧಾರಿತ 2026 ಪರೀಕ್ಷೆಗೆ ಒಪ್ಪಿಗೆ ನಮೂನೆ ಹೊಂದಿರುವ ವೆಬ್ಪುಟಕ್ಕೆ ಕರೆದೊಯ್ಯಲಾಗುತ್ತದೆ. ಸಂಗ್ರಹಿಸಲಾಗುತ್ತಿರುವ ಡೇಟಾದ ಎಲ್ಲಾ ವಿವರಗಳು ಮತ್ತು ಉದ್ದೇಶವನ್ನು ಓದಿ ಮತ್ತು ಪ್ರತಿ ಸಾಲಿನ ವಿರುದ್ಧದ ಪೆಟ್ಟಿಗೆಯನ್ನು ಪರಿಶೀಲಿಸುವ ಮೂಲಕ ನಿಮ್ಮ ಒಪ್ಪಿಗೆಯನ್ನು ನೀಡಿ. ನೋಂದಣಿಗೆ ಮುಂದುವರಿಯಲು ನೀವು ಎಲ್ಲಾ ಪೆಟ್ಟಿಗೆಗಳನ್ನು ಪರಿಶೀಲಿಸಬೇಕು ಮತ್ತು ಒಪ್ಪುತ್ತೇನೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮ್ಮನ್ನು ನೋಂದಣಿ ಚಟುವಟಿಕೆಗಳ ಸ್ಥಿತಿ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅಲ್ಲಿ ನೋಂದಣಿ, ಅಪ್ಲೋಡ್ ಪ್ರಮಾಣಪತ್ರಗಳು ಮತ್ತು ಶುಲ್ಕ ಪಾವತಿಯಂತಹ ಮುಂದಿನ 3 ಪ್ರಮುಖ ಚಟುವಟಿಕೆಗಳು ಬಾಕಿಯಿರುವ ಸ್ಥಿತಿಯನ್ನು ತೋರಿಸುತ್ತವೆ. ಪರದೆಯ ಎಡಭಾಗವನ್ನು ನೋಡಿ ಮತ್ತು ಜೆಇಇ ಮುಖ್ಯ 2026 ವಿವರಗಳನ್ನು ವೀಕ್ಷಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಜೆಇಇ ಮುಖ್ಯ ಅರ್ಜಿಯ ಭಾಗವಾಗಿ ಎನ್ಟಿಎಗೆ ಸಲ್ಲಿಸಿದ ನಿಮ್ಮ ಮಾಹಿತಿಯು ಇಲ್ಲಿ ಸ್ವಯಂಚಾಲಿತವಾಗಿ ತುಂಬಲ್ಪಡುತ್ತದೆ. ಎಲ್ಲಾ ವಿವರಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಡೇಟಾವನ್ನು ನೇರವಾಗಿ ಜೆಇಇ ಮುಖ್ಯ ಡೇಟಾಬೇಸ್ನಿಂದ ತೆಗೆದುಕೊಳ್ಳಲಾಗಿರುವುದರಿಂದ ನೀವು ಯಾವುದೇ ಕ್ಷೇತ್ರಗಳನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಯಾವುದೇ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ. ಆದಾಗ್ಯೂ ನೀವು ಡೇಟಾದಲ್ಲಿ ಯಾವುದೇ ವ್ಯತ್ಯಾಸವನ್ನು ಕಂಡುಕೊಂಡರೆ ನೀವು ಜೆಇಇ ಸುಧಾರಿತ 2026 ರ ಸಂಘಟನಾ ಸಂಸ್ಥೆಯಾದ ಐಐಟಿ ರೂರ್ಕಿಯನ್ನು ಸಂಪರ್ಕಿಸಬಹುದು. ಸಂಪರ್ಕ ವಿವರಗಳು ಜೆಇಇ ಸುಧಾರಿತ 2026 ರ ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಈಗ ಎಡ ಮೆನು ಬಾರ್ನಲ್ಲಿರುವ ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಅದು ನಿಮ್ಮನ್ನು ನೋಂದಣಿಯ ಮೊದಲ ಹಂತಕ್ಕೆ ಕರೆದೊಯ್ಯುತ್ತದೆ. ಈ ಪುಟದಲ್ಲಿ ವಿನಂತಿಸಿದ ಎಲ್ಲಾ ವಿವರಗಳನ್ನು ಭರ್ತಿ ಮಾಡಿ. ಜಾತಿ, ವರ್ಗ ಮತ್ತು ಪಿಡಬ್ಲ್ಯೂಡಿ ಸ್ಥಿತಿಯಂತಹ ಕೆಲವು ಕ್ಷೇತ್ರಗಳನ್ನು ಸಂಪಾದಿಸಲಾಗುವುದಿಲ್ಲ. ಉದಾಹರಣೆಗೆ, ನೀವು ಒಬಿಸಿಎನ್ಸಿಎಲ್ ಅಭ್ಯರ್ಥಿಯಾಗಿದ್ದರೆ ನೀವು ಮಾನ್ಯ ಒಬಿಸಿಎನ್ಸಿಎಲ್ ಪ್ರಮಾಣಪತ್ರವನ್ನು ಹೊಂದಿದ್ದೀರಾ ಎಂದು ನಿಮ್ಮನ್ನು ಕೇಳಲಾಗುತ್ತದೆ. ಅದನ್ನು ಏಪ್ರಿಲ್ 1, 2026 ರ ನಂತರ ನೀಡಿರಬೇಕು. ನೀವು ಮಾನ್ಯ ಒಬಿಸಿಎನ್ಸಿಎಲ್ ಪ್ರಮಾಣಪತ್ರವನ್ನು ಹೊಂದಿದ್ದರೆ ಮುಂದಿನ ಹಂತದಲ್ಲಿ ಪ್ರಮಾಣಪತ್ರದ ವಿವರಗಳನ್ನು ಭರ್ತಿ ಮಾಡಲು ಮತ್ತು ಪ್ರಮಾಣಪತ್ರವನ್ನು ಅಪ್ಲೋಡ್ ಮಾಡಲು ನಿಮ್ಮನ್ನು ಕೇಳಲಾಗುತ್ತದೆ. ನಿಮ್ಮ ಬಳಿ ಪ್ರಸ್ತುತ ಪ್ರಮಾಣಪತ್ರವಿಲ್ಲದಿದ್ದರೆ ನೀವು ಪ್ರಸ್ತುತ ಪ್ರಮಾಣಪತ್ರವನ್ನು ಪಡೆಯಲು ಸಾಧ್ಯವಾಗಿಲ್ಲ ಎಂದು ಹೇಳುವ ಘೋಷಣೆಯನ್ನು ಸಲ್ಲಿಸಬಹುದು. ಘೋಷಣೆಯ ಸ್ವರೂಪವು ಜೆಇಇ ಅಡ್ವಾನ್ಸ್ 2026 ವೆಬ್ಸೈಟ್ನಲ್ಲಿ ಲಭ್ಯವಿದೆ. ಜೆಇಇ ಅಡ್ವಾನ್ಸ್ 2026 ಪರೀಕ್ಷೆಯ ಕುರಿತು ಪ್ರಮುಖ ನವೀಕರಣಗಳನ್ನು ವಾಟ್ಸ್ಆಪ್ ಮೂಲಕ ತಿಳಿಸಲಾಗುತ್ತದೆ ಮತ್ತು ಆದ್ದರಿಂದ ನೀವು ವಾಟ್ಸ್ಆಪ್ ಸಂವಹನವನ್ನು ಸ್ವೀಕರಿಸಲು ಬಯಸುವ ಮೊಬೈಲ್ ಸಂಖ್ಯೆಯನ್ನು ಒದಗಿಸುವಂತೆ ಪ್ರೋತ್ಸಾಹಿಸಲಾಗುತ್ತದೆ. ಆದಾಗ್ಯೂ ನಿಮ್ಮ ಬಳಿ ವಾಟ್ಸ್ಆಪ್ ಸಂಖ್ಯೆ ಇಲ್ಲದಿದ್ದರೆ ಅದನ್ನು ಒದಗಿಸುವುದು ಕಡ್ಡಾಯವಲ್ಲ. ಮುಂದೆ ನೀವು ಭಾರತದೊಳಗಿನ ಕೇಂದ್ರಗಳಿಂದ ಪರೀಕ್ಷೆ ಬರೆಯಲು ಬಯಸಿದರೆ 10 ಪರೀಕ್ಷಾ ನಗರಗಳ ಆಯ್ಕೆಯನ್ನು ಒದಗಿಸಬೇಕಾಗುತ್ತದೆ. ನೀವು ವಿದೇಶಿ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಬಯಸಿದರೆ ಲಭ್ಯವಿರುವ 3 ವಿದೇಶಿ ಪರೀಕ್ಷಾ ನಗರಗಳಿಂದ ಆಯ್ಕೆ ಮಾಡಲು ನಿಮಗೆ 2 ಆಯ್ಕೆಗಳಿರುತ್ತವೆ.
ಸಂಘಟನಾ ಸಂಸ್ಥೆಯು ಪರೀಕ್ಷೆಗೆ ನಿಮ್ಮ ನಗರದ ಆಯ್ಕೆಯನ್ನು ನಿಯೋಜಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ಆದಾಗ್ಯೂ ಅಸಾಧಾರಣ ಸಂದರ್ಭಗಳಲ್ಲಿ ನಿಮ್ಮ ಆಯ್ಕೆಯ ನಗರವನ್ನು ಹೊರತುಪಡಿಸಿ ಬೇರೆ ನಗರವನ್ನು ನಿಮಗೆ ನೀಡಬಹುದು. ಪರೀಕ್ಷಾ ನಗರಗಳ ಆಯ್ಕೆಯನ್ನು ಭರ್ತಿ ಮಾಡಿದ ನಂತರ ವಿಮರ್ಶೆ ಮತ್ತು ಮುಂದುವರಿಕೆ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ ಮತ್ತು ನಂತರ ಘೋಷಣೆ ಹೇಳಿಕೆಗಳನ್ನು ಓದಿದ ನಂತರ ಚೆಕ್ ಬಾಕ್ಸ್ಗಳ ಮೇಲೆ ಕ್ಲಿಕ್ ಮಾಡಿ ಮತ್ತು ದೃಢೀಕರಿಸಿ ಮತ್ತು ಮುಂದುವರಿಕೆ ಬಟನ್ ಅನ್ನು ಕ್ಲಿಕ್ ಮಾಡಿ. ದೂರಪಡಿಸಿದ ನಂತರ ಹೆಚ್ಚಿನ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ನಿಮ್ಮನ್ನು ಕೇಳುವ ಪಾಪ್-ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಪರೀಕ್ಷಾ ನಗರಗಳ ಆಯ್ಕೆಯಲ್ಲಿ ಯಾವುದೇ ತಪ್ಪು ಮಾಡಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನೀವು ನಿಮ್ಮ ಪರೀಕ್ಷಾ ನಗರಗಳನ್ನು ಆಯ್ಕೆ ಮಾಡಿದ ರಾಜ್ಯಗಳನ್ನು ಸಹ ಈ ಪುಟದಲ್ಲಿ ತೋರಿಸಲಾಗಿದೆ ಎಂಬುದನ್ನು ದಯವಿಟ್ಟು ಗಮನಿಸಿ. ನಮೂದಿಸಿದ ಎಲ್ಲಾ ವಿವರಗಳು ಸರಿಯಾಗಿವೆ ಎಂದು ಖಚಿತಪಡಿಸಿಕೊಳ್ಳಿ ಮತ್ತು ನೀವು ತೃಪ್ತರಾದ ನಂತರವೇ ಮುಂದುವರಿಯಲು ಹೌದು ಬಟನ್ ಒತ್ತಿರಿ. ಇದು ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡುವ ಮೊದಲ ಹಂತವನ್ನು ಪೂರ್ಣಗೊಳಿಸುತ್ತದೆ. ಈಗ ನಿಮ್ಮನ್ನು ಎರಡನೇ ಹಂತವಾದ ಅಪ್ಲೋಡ್ ಪ್ರಮಾಣಪತ್ರಗಳಿಗೆ ಮರುನಿರ್ದೇಶಿಸಲಾಗುತ್ತದೆ. ಅಭ್ಯರ್ಥಿಯ ವರ್ಗವನ್ನು ಅವಲಂಬಿಸಿ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಸಂಬಂಧಿಸಿದ ಕ್ಷೇತ್ರಗಳನ್ನು ತೋರಿಸಲಾಗುತ್ತದೆ. ಪ್ರತಿ ಡಾಕ್ಯುಮೆಂಟ್ಗೆ ಅನುಮತಿಸಲಾದ ಕನಿಷ್ಠ ಮತ್ತು ಗರಿಷ್ಠ ಗಾತ್ರ ಮತ್ತು ನೀವು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಬೇಕಾದ ಫೈಲ್ ಸ್ವರೂಪಗಳಿಗೆ ಗಮನ ಕೊಡಿ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ತಕ್ಷಣ ವಿಂಡೋದಲ್ಲಿ ಎಂಬೆಡ್ ಮಾಡಲಾದ ಪೂರ್ವವೀಕ್ಷಣೆಯನ್ನು ನೀವು ನೋಡಬಹುದು. ಡಿಜಿಲಾಕರ್ ಐಕಾನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಡಿಜಿಲಾಕರ್ ಮೂಲಕ 10 ಮತ್ತು 12ನೇ ತರಗತಿಯ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಲು ಸಹ ಸಾಧ್ಯವಿದೆ. ಎಲ್ಲಾ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಯಾವುದೇ ಬದಲಾವಣೆಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ದೃಢೀಕರಿಸುವ ಚೆಕ್ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ. ನಂತರ ಸಲ್ಲಿಸು ಕ್ಲಿಕ್ ಮಾಡಿ ಮತ್ತು ಮುಂದುವರಿಯಿರಿ. ಫೈಲ್ಗಳ ಯಶಸ್ವಿ ಅಪ್ಲೋಡ್ ಅನ್ನು ತೋರಿಸುವ ಪಾಪ್-ಅಪ್ ವಿಂಡೋ ಕಾಣಿಸಿಕೊಳ್ಳುತ್ತದೆ. ಸರಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ನಿಮ್ಮನ್ನು ಮುಖ್ಯ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ಅಲ್ಲಿ ನೀವು ಅಂತಿಮ ಚಟುವಟಿಕೆಯನ್ನು ಪೂರ್ಣಗೊಳಿಸಬಹುದು, ಅದು ನೋಂದಣಿ ಶುಲ್ಕವನ್ನು ಪಾವತಿಸಿ. ಅಭ್ಯರ್ಥಿಯ ವರ್ಗ ಮತ್ತು ಪರೀಕ್ಷಾ ನಗರದ ಸ್ಥಳವನ್ನು ಅವಲಂಬಿಸಿ ಭಾರತದ ಒಳಗೆ ಅಥವಾ ಭಾರತದ ಹೊರಗೆ ಪಾವತಿಸಬೇಕಾದ ಸೂಕ್ತ ಶುಲ್ಕವನ್ನು ಈ ಪುಟದಲ್ಲಿ ತೋರಿಸಲಾಗುತ್ತದೆ. ನಿಮ್ಮ ಪ್ರಕರಣದಲ್ಲಿ ಅನ್ವಯವಾಗುವ ಮೊತ್ತ ಅಥವಾ 300 ಭಾರತೀಯ ರೂಪಾಯಿಗಳನ್ನು ಪಾವತಿಸಿ ಪಕ್ಕದಲ್ಲಿರುವ ರೇಡಿಯೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ನೋಂದಣಿ ಶುಲ್ಕವನ್ನು ಪಾವತಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮನ್ನು ಪಾವತಿ ಗೇಟ್ವೇ ಆಯ್ಕೆ ಮಾಡಬಹುದಾದ ಪುಟಕ್ಕೆ ಮರುನಿರ್ದೇಶಿಸಲಾಗುತ್ತದೆ. ನಿಮ್ಮ ಆದ್ಯತೆಯ ಪಾವತಿ ವಿಧಾನವನ್ನು ಆಧರಿಸಿ ಪರದೆಯ ಮೇಲೆ ತೋರಿಸಿರುವ ಪಾವತಿ ಪೂರೈಕೆದಾರರಲ್ಲಿ ಒಬ್ಬರನ್ನು ನೀವು ಆರಿಸಬೇಕಾಗುತ್ತದೆ. ಪಾವತಿ ವಿಧಾನಗಳಲ್ಲಿ ಒಂದನ್ನು ಆಯ್ಕೆ ಮಾಡಿದ ನಂತರ ಪಾವತಿಗಾಗಿ ಮುಂದುವರಿಯಿರಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮನ್ನು ಪಾವತಿ ಗೇಟ್ವೇ ಬದಿಗೆ ಕರೆದೊಯ್ಯುತ್ತದೆ. ಅಲ್ಲಿ ನೀವು ನಿಮ್ಮ ಆದ್ಯತೆಯ ಪಾವತಿ ವಿಧಾನವನ್ನು ಆಯ್ಕೆ ಮಾಡಬಹುದು ಮತ್ತು ನೋಂದಣಿ ಶುಲ್ಕದ ಪಾವತಿಯನ್ನು ಪೂರ್ಣಗೊಳಿಸಬಹುದು. ಪಾವತಿ ಮಾಡಿದ ನಂತರ ಅದು ಪಾವತಿ ಸ್ಥಿತಿ ಪರದೆಗೆ ಹೋಗುತ್ತದೆ ಮತ್ತು ಪಾವತಿ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಎಂದು ಖಚಿತಪಡಿಸುತ್ತದೆ. ವಹಿವಾಟಿನ ಮೊತ್ತ, ವಹಿವಾಟು ಸಂಖ್ಯೆ ಮತ್ತು ವಹಿವಾಟಿನ ದಿನಾಂಕ ಮತ್ತು ಸಮಯವನ್ನು ಗಮನಿಸಿ. ನಂತರ ನೋಂದಣಿ ಸ್ವೀಕೃತಿಯನ್ನು ಡೌನ್ಲೋಡ್ ಮಾಡಿ ಮತ್ತು ಭವಿಷ್ಯದ ಉಲ್ಲೇಖಕ್ಕಾಗಿ ಅದನ್ನು ಉಳಿಸಿ. ಇದು ಜೆಇಇ ಸುಧಾರಿತ 2026 ರ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತದೆ. ನಿಮ್ಗೆಲ್ಲರಿಗೂ ಶುಭ ಹಾರೈಸುತ್ತೇವೆ. ಯಾವುದೇ ವ್ಯತ್ಯಾಸವನ್ನು ವರದಿ ಮಾಡಲು ಅಥವಾ ಸ್ಪಷ್ಟೀಕರಣಗಳನ್ನು ಪಡೆಯಲು ನೀವು ಇಂಗೆ ಇಮೇಲ್ ಕಳುಹಿಸಬಹುದು ಅಥವಾ ಜೆಇಇ ಸುಧಾರಿತ ವೆಬ್ಸೈಟ್ನ ಸಂಪರ್ಕ ಪುಟದಲ್ಲಿ ತೋರಿಸಿರುವ ಫೋನ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು.